ಬರೀ ಮೀನು ರೆಸಿಪಿ ಮಾಡ್ಕೊ ತಿಂತಿರಲ್ಲ ಅಂದೇಳಿ ಹೇಳಿ ಕಮೆಂಟ್ ಹಾಕ್ತಿರಲ್ಲ. ಇವತ್ತು ನಾನು ಮಳಿ ರೆಸಿಪಿ ಮಾಡ್ತಿದ್ದೆ. ಹೌದು, ಮಳಿ ಮಾರ್ಕ ಬಂದಿದ್ದಿದ್ದು ನಾನು 2 ಸೇರು ಮಳಿ ತಗೊಂಡೆ. 2 ಸೇರು ಮಳಿಗೆ ನಾನು ಇವತ್ತೊಂದು ಒಳ್ಳೆ ಮಳಿ ಸುಕ್ಕ ಹೆಂಗೆ ಮಾಡೋದಂದೇಳಿ ಹೇಳ್ತೆ ಬನ್ನಿ. ಮಳಿ ತಿಂಬಕ್ಕೆ ಇಷ್ಟು ರುಚಿ ಆತಲ್ಲ, ಅದ್ರನ್ನು ಕೊಚ್ಚೋದು ಮಾತ್ರ ಅಷ್ಟೇ ರಾಗಲಿ. ಅದನ್ನ ಈ ಥರ ಕೊಚ್ಕೊಂಡು ಅದನ್ನು ಒಂದು ಸೈಡ್ ಸೇರ್ಕೊಂಡು ಸ್ವಲ್ಪ ಬಿಸಾಡಿ ಇಲ್ಕೊಂಡು ಇಷ್ಟಪ್ಪ ವೇಸ್ಟ್ ಆಯ್ತು. ಇನ್ನು ಉಳುದು ಮಾತ್ರ ಇಷ್ಟೇ. ಇದ್ರಾಗೆ ಈಗ ಮಳಿ ಸುಕ್ಕ ಮಾಡ್ಕೊ. ಅದಕ್ಕಿಂತ ಮುಂಚೆ ಮಸಾಲೆ ಹೆಂಗೆ ಮಾಡೋದಂದೇಳಿ ಹೇಳ್ತೆ ಬನ್ನಿ. ಫಸ್ಟಿಗೆ ಒಂದು ಸ್ವಲ್ಪ ಒಣ ಮೆಣಸು, ಒಂದು 8 ರಿಂದ 10 ಒಣ ಮೆಣಸು ಚಂದ ಮಾಡಿ ಹೊರ್ಕಣಕ. ಹಾಗೆ 1 ಚಮಚ ಜೀರಿಗೆ, 1 ಚಮಚ ಕೊತ್ತಂಬರಿ ಹಾಕಿ ಅದನ್ನ ಸೈಡ್ ಹೊರ್ಕಣಿ. ಅದಾದ್ಮೇಲೆ ಸ್ವಲ್ಪ ಮೆಂತೆ ಕೂಡ ಹಾಕಣಿ. ಅದಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸು ಹಾಕಣಿ. ಬೋಳು ಕಾಳು ಮೆಣಸು ಹಾಕೋರು ಅಡಿಲ್ಲ, ಕಪ್ ಕಾಳು ಮೆಣಸು ಹಾಕೋರು ಅಡಿಲ್ಲ. ಅದನ್ನ ಕೂಡ ಚಂದ ಮಾಡಿ ಹೊರ್ಕಣಿ. ಈಗ ಹೊರ್ಕೊಂಡದೆಲ್ಲ ಒಂದು ಮಿಕ್ಸಿ ಪಾತ್ರಕ್ಕೆ ಹಾಕಿ ಅದಾದ್ಮೇಲೆ ಒಂದು ಸಣ್ಣ ಹುಣಸೆ ಹಣ್ಣು ಮಾತ್ರ ಅದಕ್ಕೆ ಹಾಕಕ್ಕ, ಮತ್ತು 6 ರಿಂದ 7 ಬೆಳ್ಳುಳ್ಳಿ ಹಾಕಕ್ಕ. ಇದನ್ನೆಲ್ಲ ಹಾಕಿ ಚಂದ ಮಾಡಿ ಪುಡಿ ಪುಡಿ ಮಾಡ್ಕೊಂಡು ಒಂದು ಸೈಡ್ ತೆಗ್ದಿಟ್ಕಣಿ. ಕಡಿಕೊಂದು ಮಣ್ಣಿನೊಳಗೆ ಇಟ್ಟು ಅದಕ್ಕೊಂದು ಸ್ವಲ್ಪ ತೆಂಗಿನ ಎಣ್ಣೆ, ಸ್ವಲ್ಪ ಸಾಸಿವೆ, ಕಡಿಕೆ ಕರಿಬೇವಿನ ಸೊಪ್ಪು, ಕಡಿಕೆ ಅದಾದ್ಮೇಲೆ ಒಂದು ಸ್ವಲ್ಪ 2 ರಿಂದ 3 ಈರುಳ್ಳಿ ಹಾಕಿ ಚಂದ ಮಾಡಿ ಬಾಡಿಸ್ಕಣಕ. ಅದಾದ್ಮೇಲೆ ನಾವು ಕೊಚ್ಚಿಟ್ಟದಿತ್ತಲ್ಲ ಮಳಿ, ಅದನ್ನೆಲ್ಲ ಹಾಕಿ ಈ ಮಸಾಲೆಯೊಟ್ಟಿಗೆ ಚಂದ ಮಾಡಿ ಹೊರ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು, ನಾನು ಯಾವತ್ತು ಮೀನು ಅಡುಗೆ ಮಾಡೋದ್ರ ಕಲ್ಲುಪ್ಪೆ ಯೂಸ್ ಮಾಡ್ತೆ, ಅದೊಂದು ಸ್ವಲ್ಪ ಟೇಸ್ಟ್ ಒಳ್ಳೆ ಕೊಡುತ್ತೆ. ಕಡಿಕೊಂದು ಸ್ವಲ್ಪ ಅರಿಶಿನ ಹಾಕಿ ಒಂದು 10 ರಿಂದ 15 ನಿಮಿಷ ಬೇಯಿಸಿಕಿಡಿ. ಸ್ವಲ್ಪ ಹೊತ್ತಾದ್ಮೇಲೆ ಇದು ಚಂದ ಮಾಡಿ ಬೆಂದಿರುತ್ತೆ. ಅದಾದ್ಮೇಲೆ ಇದಕ್ಕೆ ನಾವು ಆಲ್ರೆಡಿ ಒಂದು ಮಸಾಲೆ ರೆಡಿ ಮಾಡಿ ಇಟ್ಟಿತ್ತಲ್ಲ, ಸುಕ್ಕ ಮಸಾಲ. ಇದೇ ಮಸಾಲೆಯಿಂದ ನೀವು ಎಲ್ಲದಕ್ಕೂ ಚಿಕನಿಗೂ ಮಟನ್ನಿಗೂ ಹಾಗೆ ಯಾವುದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಲಕ್ಕ ಸಖತ್ತಾಯ ಟೇಸ್ಟ್ ಬರುತ್ತೆ. ಕಡೆಗೆ ಅದ್ರನ್ನ ಒಂದು ಸ್ವಲ್ಪ ಇದಕ್ಕೆ ಹಾಕಿ ಒಂಚೂರು ಮತ್ತೆ ಪುನಃ ಹೊರ್ಕಣ್ಕ. ಅದಾದ್ಮೇಲೆ ನಾನಿಲ್ಲಿ ಆಲ್ರೆಡಿ ಒಂದು ಅರ್ಧ ಕಡಿ ಕಾಯಿ ಅಷ್ಟು ಹೊರದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಒಂದು ಸ್ವಲ್ಪ ಚಂದ ಮಾಡಿ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು 5 ನಿಮಿಷ ಹಾಗೆ ಬಿಡುತ್ತೆ. ಕಡೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರಂತೂ ರೆಡಿಯಾಗಿ ಹೊತ್ತು ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಈಗಂತೂ ಮಳಿ ಸೀಸನ್ ಜಾಸ್ತಿ ಬರುತ್ತೆ. ಒಂದ್ಸರಿ ಮಾಡ್ಕೊಂಡು ತಿನ್ನಿ. ಕಡೆ ನಂಗೆ ಥ್ಯಾಂಕ್ಸ್ ಹೇಳ್ತೀರಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕಂದಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಕ್ಕೋಸ್ಕರ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.